forever on fire. 12 ವರ್ಷಗಳ ಬಳಿಕ ರಣಜಿ ಅಖಾಡಕ್ಕೆ ವಿರಾಟ್ ಕೊಹ್ಲಿ ಇಳಿದಿದ್ದಾರೆ. ಸ್ಟಾರ್ ಆಟಗಾರನನ್ನ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ತವರಿನ ಮೈದಾನದಲ್ಲಿ ದೆಹಲಿ ಟೀಮ್ನಲ್ಲಿ ಆಡಿದ್ದಾರೆ ವಿರಾಟ್ ಕೊಹ್ಲಿ. ಜೈಟ್ಲಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಸಾಗರವೇ ನೆರೆದಿತ್ತು. ಜಸ್ಟ್ ಟು ಸಿ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ನೋಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ ನೂಕುನುಗ್ಗಲು ಕೂಡ ಉಂಟಾಗಿತ್ತು. ತುಂಬಿ ತುಳುಕಿತ್ತು ಅರುಣ್ ಜೇಟ್ಲಿ ಸ್ಟೇಡಿಯಂ ದೆಹಲಿಯಲ್ಲಿ. ಮೈದಾನಕ್ಕೆ ನುಗ್ಗಿ ವಿರಾಟ್ ಕೊಹ್ಲಿ ಕಾಲಿಗೆ ಬಿದ್ದಿದ್ದಾರೆ ಅಭಿಮಾನಿಯೊಬ್ಬರು. 2012ರಲ್ಲಿ ಉತ್ತರ ಪ್ರದೇಶ ವಿರುದ್ಧದ ರಣಜಿ ಪಂದ್ಯವೇ ಕೊನೆಯಾಗಿತ್ತು. ಯಾವಾಗೆಲ್ಲ ಆಟಗಾರರು ಫಾರ್ಮನ್ನು ಕಳ್ಕೊಳ್ತಾರೋ ಹಾಗೆಲ್ಲ ದೊಡ್ಡ ದೊಡ್ಡ ಹಿರಿಯ ಕ್ರಿಕೆಟಿಗರು ಒಂದು ಸಲಹೆ ಕೊಡ್ತಾರೆ, ಗೋ ಬ್ಯಾಕ್ ಟು ಬೇಸಿಕ್ಸ್ ಅಂಥೇಳಿ. ನಿನ್ನ ಬೇಸಿಕ್ ಕ್ರಿಕೆಟ್ ಏನಿತ್ತೋ, ರಣಜಿ ನೆಲ ಏನಿತ್ತೋ, ರಣಜಿ ಮ್ಯಾಚ್ಗಳೇನಿತ್ತೋ ಅಲ್ಲಿಗೆ ಹೋಗಿ ಮತ್ತೆ ನಿನ್ನ ಫಾರ್ಮನ್ನು ಕಂಡುಕೋ ಅಂತ. ಸೊ ಇದೀಗ ವಿರಾಟ್ ಕೊಹ್ಲಿ ಬಂದರು ಅಂದ ತಕ್ಷಣ ಜನ ಏನು ಮಾಡಿದ್ದಾರೆ, ನುಗ್ಗಿದ್ದಾರೆ, ಎಲ್ಲ ಕೂಡ ಸ್ಟೇಡಿಯಂ ನುಗ್ಗಿದ್ದಾರೆ, ಕೊಹ್ಲಿ ನೋಡಬೇಕು ಅಂತ ಅಷ್ಟೇ. ಸೊ ಯಾವಾಗಲೂ ಏನಾಗುತ್ತೆ, ಕರ್ನಾಟಕದಲ್ಲಿ ರಣಜಿ ಪಂದ್ಯಗಳು ಆಡಿದ್ರು ಅಷ್ಟೇ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿದ್ರು ಅಷ್ಟೇ, ಒಂದು ಸ್ಟ್ಯಾಂಡ್ಗೆ ಒಬ್ಬರು ವೀಕ್ಷಕರು ಸಿಗಲ್ಲ ಎಷ್ಟೋ ಸಲ. ಒಂದೊಂದು ಸ್ಟ್ಯಾಂಡ್ಗೆ ಒಂದು ಸ್ಟ್ಯಾಂಡ್ ಅಂತ ಇರ್ತಾರಲ್ಲ, ಅಲ್ಲಿ ಇಟ್ಟಿರ್ತಾರಲ್ಲ, ಅಲ್ಲಿ ಆ ಇಡೀ ಟೋಟಲ್ ಅಷ್ಟು ನೂರಾರು ಸೀಟ್ಗಳಿಗೆ ಒಬ್ಬ ಕೂಡ ವೀಕ್ಷಕ ಇರಲ್ಲ. ಅಲ್ಲಿ 7 ಜನ 8 ಜನ 10 ಜನ ಅಷ್ಟೇ ಇರ್ತಾರೆ ಇಡೀ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡಲಿಕ್ಕೆ ಬಂದಿರತಕ್ಕಂಥ ಜನ. ಯಾವಾಗಲೂ ಏನಾಗಬೇಕು ಅಂದರೆ, ನೀವು ಎಂಥದ್ದೇ ದೊಡ್ಡ ಮಟ್ಟದಲ್ಲಿ ಆಡ್ತಾಯಿರಿ, ನಿಮಗೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ದೇಶದ ಪರವಾಗಿ ಆಡಬೇಕಾದ್ರೆ ಒಂದು ವಿರಾಮ ಸಿಕ್ಕಿದ್ರೆ, ಆಗೆಲ್ಲ ದೇಶೀಯ ಕ್ರೀಡೆ ಎಲ್ಲಿರುತ್ತೋ, ದೇಶೀಯ ಕ್ರಿಕೆಟ್ ಯಾವಾಗ ಆಗುತ್ತೋ ಅಂಥ ಮ್ಯಾಚ್ಗಳಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರಿಕೆಟಿಗರು ಆಡ್ತಾ ಇರಬೇಕು. ಆಗ ಮಾತ್ರ ನಿಮ್ಮ ಸ್ಕಿಲ್, ನಿಮ್ಮ ಕೌಶಲ್ಯವನ್ನು ಮತ್ತೆ ಹೊರಗೆ ಹಚ್ಚಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಬರೀ ವಿರಾಟ್ ಕೊಹ್ಲಿಗೆ ಅಂತ ಹೇಳ್ತೀವಿ, ಎಲ್ಲ ಆಟಗಾರರು ಆಡಲಿ, ಪ್ರಾಬ್ಲಮ್ ಏನಿದೆ ಅಲ್ಲಿ. ಸೊ ಹಾಗಿದ್ದಾಗ ಆ ರಣಜಿ ಕ್ರಿಕೆಟ್ ಬಗ್ಗೆ ಇವತ್ತು ಯಾರೋ ವಿರಾಟ್ ಕೊಹ್ಲಿಯಲ್ಲಿ ಕಾಣಿಸ್ಕೊಳ್ತಾರೆ, ಮ್ಯಾಚ್ ನೋಡೋಕ್ಕೆ ಬಂದಿರ್ತಾರೆ, ಅವ್ರ ಜೊತೆ ಆಟಗಾರ ಇನ್ನೊಬ್ಬ ಯಾರು ಚೆನ್ನಾಗಿ ಆಡ್ತಾನೆ, ಅವ್ನಿಗೊಂದು ಅವಕಾಶ ಆಗುತ್ತೆ ನಾಳೆ ದಿನ, ಅವ್ನಿಗೊಂದು ಪ್ರೋತ್ಸಾಹ ಸಿಕ್ಕಂದಾಗುತ್ತೆ, ಇನ್ನೂ ಉತ್ಸಾಹ ಬರುತ್ತೆ ಅವನಿಗೆ. ರಣಜಿಗೆ ವೀಕ್ಷಕರಿಲ್ಲ ಅಂತ ಹೇಳಿದ್ರೆ ಬರೀ T20 ಅಷ್ಟೇನ ಆಟ, ನೆಕ್ಸ್ಟ್ T10 ಕೂಡ ಬರಬಹುದು, 100 ಬಾಲ್ ಆಟ ಅಂತ ಆಲ್ರೆಡಿ ಇದೆ. ಸೊ ಇವೆಲ್ಲ ಈ ರೀತಿಯಲ್ಲಿ ಇನ್ನೂ ಕೂಡ ಹೆಚ್ಚಾಗಬೇಕಿದ್ದು. ಆಗ ಮಾತ್ರ ದೇಶೀಯ ಕ್ರಿಕೆಟ್ಗೆ ಇನ್ನೂ ಕೂಡ ಹೆಚ್ಚಿನ ಬಲ ಸಿಗಲಿಕ್ಕೆ ಸಾಧ್ಯ.